ಜೈ ಶ್ರೀರಾಮ್. ಜೈ ರಘುವೀರ ಸಮರ್ಥ. ನಾವು ಈಗಂತೂ ಕರೋನಾ ಕಾಯಿಲೆ ಬಂದು ತುಂಬ ಜನ ಸಾಯ್ತಾ ಇದ್ದಾರೆ. ಕರೋನಾ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ನನಗೆ ಆಸೆ ಆಗಿದ್ದು. ಆದರೆ ಇವತ್ತು ನನಗೆ ತುಂಬ ವರ್ಷಗಳಿಂದ ಒಂದು ಆಸೆ ಇತ್ತು. ಈ ಬೇಸಿಸ್ ಫಾರ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಇನ್ ಯೋಗ ಅಂತ ಎಲ್ರಿಗೂ ಯೋಗ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಸರಿಯಾಗಿ ಮಾಹಿತಿ ಇಲ್ಲ. ಸೊ ಅದನ್ನು ಇವತ್ತು ಸ್ವಲ್ಪ ಕ್ಲಿಯರ್ ಮಾಡ್ಕೋಣ. ಇದು ಕರೋನಾಗೂ, ಬರೀ ಕರೋನಾಗೆ ಮಾತ್ರ ಅಲ್ಲ, ಎಲ್ಲ ಕಾಯಿಲೆಗಳಿಗೂ ಇದು ಹೊಂದಾಣಿಕೆ ಬರುತ್ತೆ. ನಾವು ಒಂದನ್ನು ಟ್ಯಾಕಲ್ ಮಾಡಿದ್ರೆ ಎಲ್ಲವನ್ನೂ ಮಾಡೋಕ್ಕಾಗುತ್ತೆ. ಆ ದೃಷ್ಟಿಯಿಂದ ಇವತ್ತಿದು ಬೇಸಿಕ್. ಆ್ಯಕ್ಚುಲಿ ಇದನ್ನು ನೀವು ತಿಳ್ಕೊಂಡ್ರೆ ಪ್ರತಿಯೊಂದಕ್ಕೂ ಸಹಾಯ ಆಗಿದೆ. ನಾಟ್ ಓನ್ಲಿ ಕಾಯಿಲೆಗಳು ಅಟ್ ದಿ ಲೆವೆಲ್ ಆಫ್ ಫಿಸಿಕಲ್, ದೇಹದ ಲೆವೆಲ್ನಲ್ಲಿ, ಮೆಂಟಲ್ ಮತ್ತು ಇಂಟಲೆಕ್ಚುಯಲ್ ಮತ್ತು ಸೋಷಿಯಲ್ ಮತ್ತು ಸ್ಪಿರಿಚುವಲ್, ಇಷ್ಟು ಕಡೆನೂ ಟ್ಯಾಕಲ್ ಮಾಡುತ್ತೆ ಯೋಗ ಅಂತ. ನಾವಿವತ್ತು ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದು ಚಾರ್ಟ್ ತೋರಿಸ್ತಾ ಇದ್ದಾರೆ ಅವರು. ದಿ ಬೇಸಿಸ್ ಫಾರ್ ದಿ ಇಂಟಿಗ್ರೇಟೆಡ್ ಅಪ್ರೋಚ್ ಇನ್ ಯೋಗ ಥೆರಪಿ ಅಂತ. ಇದಕ್ಕೆ ಟ್ರೀಟ್ಮೆಂಟ್, ಯೋಗ ಟ್ರೀಟ್ಮೆಂಟ್ ಹೇಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ. ಇದಕ್ಕೆ ಡಾಕ್ಟರ್ HR ನಾಗೇಂದ್ರ ಅಂತ, ಅವರು ಈಸ್ ಎ ಸೈಂಟಿಸ್ಟ್. ಅವ್ರದ್ದು ಫೋಟೋ ತೋರಿಸಿ ನೀವು, ಡಾಕ್ಟರ್ ನಾಗೇಂದ್ರ ಅವ್ರದ್ದು. ಇವರು ಉಪನಿಷತ್ ಮತ್ತು ಯೋಗದ ಬಗ್ಗೆ ಇದನ್ನು ಹೇಳ್ತಾ ಬರ್ತಾರೆ. ಈಗಂತೂ ಸೈಕೋಸೊಮ್ಯಾಟಿಕ್ ಡಿಸೀಸ್ಗಳು ತುಂಬ ಜಾಸ್ತಿ ಇದೆ. ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ಇಬ್ಬರು ವ್ಯಕ್ತಿಗಳು ತುಂಬ ಮುಖ್ಯ. ನಾಗೇಂದ್ರ ಅಂತ ಇವರು, ಡಾಕ್ಟರ್ HR ನಾಗೇಂದ್ರ ಅಂತ. ಅವರು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ. ಒಂದು ಕರ್ಚೀಫ್ ಇರೋಲ್ಲ, ಒಂದು ಪೆನ್ ಇರೋದಲ್ಲ, ಮತ್ತು ವಾಚ್ ಇಲ್ಲ, ಬರೀ ಆರ್ಡಿನರಿ ಚಪ್ಪಲಿ, ಪಂಚೆ, ಶರ್ಟ್. ನೋಡೋದಕ್ಕೆ ಆರ್ಡಿನರಿ ಮನುಷ್ಯ ಇದ್ದಂಗಿದ್ದಾರೆ, ಹಳ್ಳಿಯವರು ಇದ್ದಂಗಿದ್ದಾರೆ. ಆದರೆ ಅಮೇರಿಕಾದಲ್ಲಿ ತುಂಬ ವರ್ಷಗಳಿದ್ದೆ. ಈಸ್ ಎ ಸೈಂಟಿಸ್ಟ್. ನಾಸಾದಲ್ಲಿ ಕೆಲಸ ಮಾಡ್ತಾ ಇದ್ದರು. ರಿಟೈರ್ಡ್ ಮಾಡಿ 70s 65ನಲ್ಲಿ ಅವರು ಇಂಡಿಯಾಗೆ ಬಂದು ಕನ್ಯಾಕುಮಾರಿನಲ್ಲಿ ಕೆಲಸ ಮಾಡಿ, ಈಗ ಅವರು ಸ್ವಂತ ಜಿಗಣಿನಲ್ಲಿ ಆಶ್ರಮ ಮಾಡಿದ್ದಾರೆ. ನಾಗೇಂದ್ರ ಅವರು ನೀವೆಲ್ಲರೂ ತುಂಬ ಜನ ನೋಡಿರ್ತೀರ. ನೆಕ್ಸ್ಟ್ ಇನ್ನೊಂದು ಇವ್ರ ತಂಗಿಯವರೇ ಡಾಕ್ಟರ್ ನಾಗರತ್ನ ಅಂತ. ಅವರು ಕೂಡ ತುಂಬ ಸಿಂಪಲ್ಲು. ಈಗ ತಾನೇ ಹೇಳಿದೆ, ಅವರು ಗೋಲ್ಡ್ ಮೆಡಲಿಸ್ಟು ಮೆಡಿಕಲ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಬರೋದೇನು ಅಷ್ಟು ಸುಲಭ ಅಲ್ಲ. ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಅವರು ಅಷ್ಟೇ ತುಂಬ ಸಿಂಪಲ್ ಆಗಿರ್ತಾರೆ, ಸರಳ ಜೀವಿಗಳು, ಆಡಂಬರ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು, ಸಿಂಪ್ಲಿಸಿಟಿ. ಇವರಿಂದ ಕಲಿಬೇಕು. ನಾವು ಹೇಳಬೇಕು ಅಂತಂದರೆ, ನನಗೆ ಯೋಗದಲ್ಲಿ ಡಿಪ್ಲೊಮಾ ಮಾಡಿದಾಗ ಇವರಿಬ್ಬರು ನನ್ನ ಗುರುಗಳು ಅಂತ ಹೇಳ್ಬೋದು. ಅದರಿಂದ ನಾನು ಇವರಿಗೆ ನಮಸ್ಕಾರ ಮಾಡಿಬಿಟ್ಟು ಶುರು ಮಾಡ್ತೀನಿ. ಇದು ನಾನು ಟಾಪಿಕ್ ಏನು ಹೇಳ್ತಾ ಇದ್ದೇನೋ ಡಾಕ್ಟರ್ ನಾಗೇಂದ್ರ ಅವರೇ ಬರೆದಿರೋದು. ಆದರೂ ಕೂಡ ಇದೆಲ್ಲ ಋಷಿಮುನಿಗಳು ತೋರಿಸ್ಕೊಟ್ಟಿರೋದನ್ನು ನಮಗೆ ಇವರು ತುಂಬಾಗಿ ಸುಲಭವಾಗಿ ಸುಲಿದ ಬಾಳೆಹಣ್ಣಿನ ಹಾಗೆ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸೊ ಇಲ್ಲಿ ಈಗ ಯೋಗ ಯಾತಕ್ಕೆ ಬೇಕಾಗುತ್ತೆ ಅಂತ, ಈಗ ಸೈಕೋಸೊಮ್ಯಾಟಿಕ್ ಡಿಸೀಸ್ಗಳು ತುಂಬ ಜಾಸ್ತಿ ಆಗಿದೆ. ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂದರೆ ಏನು ಅಂತಂದರೆ, ನಮ್ಮ ತಲೆಯಿಂದ ಹಿಡಿದು ಪಾದದವರೆಗೂ ಕಾಯಿಲೆಗಳು, ಈಗಿರೋ ಕಾಯಿಲೆಗಳೆಲ್ಲ ಅದೇ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತೀವಿ. ಮೇಲ್ಗಡೆಯಿಂದ ಬರಲ್ಲ, ನಾನು ಸುಮ್ಮನೆ ಹೇಳ್ತೀನಿ. ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇದು ಕರೋನಾ ಅಲ್ಲ, ಟೈಫಾಯ್ಡ್ ಅಲ್ಲ, ಪ್ಲೇಗ್ ಅಲ್ಲ, ಕಾಲ್ರ ಅಲ್ಲ, ಮಲೇರಿಯಾ ಅಲ್ಲ, ಸ್ಮಾಲ್ ಪಾಕ್ಸ್ ಅಲ್ಲ, ಮೀಸಲ್ಸ್, ಇವು ಯಾವುದು ಅಲ್ಲ. ಮತ್ತು ಇನ್ಯಾವ ಸರ್ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್? ಸೈಕೋಸೊಮ್ಯಾಟಿಕ್, ಹೊಟ್ಟೆ ಕಿಚ್ಚು ಅಂತೀವಿ. ಏನದು? ಹೊಟ್ಟೆ ಇಲ್ಲಿರುತ್ತೆ, ಕಿಚ್ಚು ಇಲ್ಲಿ ಪಡ್ತೀವಿ. ಅದೇ ರೀತಿ ಸೈಕೋಸೊಮ್ಯಾಟಿಕ್ ಅಂತ. ಸೈಕಿಕ್ ಅಂದರೆ ಮನಸ್ಸಿನಲ್ಲಿರೋದು ಇಂದ. ಏನು ಮನಸ್ಸಿನಲ್ಲಿರೋದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ
ನಮ್ಗೆ ಇವಾಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ ಅದು ಭಗವದ್ಗೀತೆಯಲ್ಲಿ. ಅದರಿಂದ ಬರೋ ಕಾಯಿಲೆಗಳು ಏನದು? ಸೊಮ್ಯಾಟಿಕ್ ಕಾಯಿಲೆಗಳು ಮನಸ್ಸಿನಿಂದ ಬರೋದು. ನೋಡ್ರಿ, ಹೊಟ್ಟೆ ಇರೋದು ಇಲ್ಲಿ, ಕಿಚ್ಚಿರೋದು ಇಲ್ಲಿ. ಮನಸ್ಸಿನಲ್ಲಿ ಕಿಚ್ಚು, ಹೊಟ್ಟೆ ಕಿಚ್ಚು ಇವೆಲ್ಲ ಪಟ್ಟರೆ ಗ್ಯಾಸ್ಟ್ರಿಕ್ ಬರುತ್ತೆ, ಬೇರೆ ಕಾಯಿಲೆ ಇವೆ. ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತ. ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂದರೆ ಏನು? ಮೇಲ್ಗಡೆಯಿಂದ ಬರ್ತೀನಿ. ಕೂದಲು ಉದುರೋಗೋದು, ಬಟ್ ನನಗೆ ಉದುರೋದಲ್ಲ, ಇದು ಹೆರಿಡಿಟ್ರಿ. ಇನ್ನೊಂದಿದೆ ಆಲೋಪೇಶಿಯಾ ಆರೇಟಾ ಅಂತ. ಅಲ್ಲಲ್ಲಿ ಸ್ವಲ್ಪ ಕೂದಲು ಒಂದೊಂದು ರೂಪಾಯಿನಷ್ಟು ಉದುರೋಗುತ್ತೆ. ನಾನು ಹೇಳಿದ್ದೆ ಮೆಡಿಕಲ್ನಲ್ಲಿ ನಾನು ಫೇಲ್ ಆದಾಗ ನನಗೆ ಹಂಗಾಗಿತ್ತು ಅಂತ. ಸುಮ್ಮನೆ ಹೇಳ್ತಾ ಇದ್ದೀನಿ. ಎಲ್ಲ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್. ಕೂದಲು ಉದುರೋದು, ಮತ್ತು ಇಲ್ಲಿ ಬಂದರೆ ಟೆನ್ಷನ್, ಹೆಡ್ಡೇಕು, ಮೈಗ್ರೇನು, ಅರ್ಧ ತಲೆನೋವು. ಇನ್ನು ಸ್ವಲ್ಪ ಕೆಳಕ್ಕೆ ಬಂದರೆ ಸ್ನೀಸಿಂಗ್ಸು, ಕೋಲ್ಡು, ಅಲರ್ಜಿ, ಅಸ್ತಮಾ, ವೀಸಿಂಗು ಇದೆಲ್ಲ. ಇನ್ನು ಸ್ವಲ್ಪ ಕೆಳಕ್ಕೆ ಬಂದರೆ ಇಲ್ಲಿ ಮತ್ತು ಬಾಯಿನಲ್ಲಿ ಹುಣ್ಣಾಗುತ್ತೆ ಕೆಲವರಿಗೆ. ಇವೆಲ್ಲ ಟೆನ್ಷನ್ನಿಂದ ಆಗೋದು ಇವೆಲ್ಲ. ಮತ್ತು ಇಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಇವಾಗ, ಅದು. ಇನ್ನು ಸ್ವಲ್ಪ ಕೆಳಕ್ಕೆ ಬಂದರೆ ಲಂಗ್ಸು, ಹಾರ್ಟು. ಲಂಗ್ಸ್ ಅಂದಿದ ತಕ್ಷಣ ನಾನು ಹೇಳಿದೆ ಇವಾಗ ಕರೋನಾದು ಇದು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಲ್ಲ. ಲಂಗ್ಸ್ನಲ್ಲಿ ನಮ್ಗೇನು ಬರುತ್ತೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತಂದರೆ ಹಾರ್ಟ್ ಪ್ರಾಬ್ಲಮ್ಮು, ಬ್ಲಡ್ ಪ್ರೆಷರು, ಮತ್ತು ಈ ಲಂಗ್ಸ್ನಲ್ಲಿ ವೀಸಿಂಗು, ಅಲರ್ಜಿಕ್ಕು, ಅಸ್ತಮಾ ಇವೆಲ್ಲ ಆಗುತ್ತೆ ಇವೆಲ್ಲ. ಇನ್ನೂ ಸ್ವಲ್ಪ ಕೆಳಗೆ ಬರುತ್ತೆ, ನೀವು ತಿಟ್ಕೊಳ್ಳಿ. ಹೊಟ್ಟೆ ಬರುತ್ತೆ. ಹೊಟ್ಟೆ ಬಂದರೆ ಏನು ಬರುತ್ತಲ್ಲಿ? ಗ್ಯಾಸ್ಟ್ರಿಕ್ಕು, ಗ್ಯಾಸ್ಟ್ರೈಟಿಸು. ಸ್ವಲ್ಪ ಖಾರ ತಿಂದರೆ ಉರಿ ಆಗೋದು. ಮೊದಲು ಆಪ್ರೇಷನ್ ಮಾಡ್ತಾಯಿದ್ರು, ಅಲ್ಸರ್ ಆಪ್ರೇಷನ್ಸ್ ಅಂತ. ಈಗ ಯಾರ ಮನೇಲಿ ನೋಡಿದ್ರು ಜಲುಸಿಲ್ಲು, ರ್ಯಾಂಟ್ ಹಾಕಿರೋದ್ರಿಂದ ಆಪ್ರೇಷನ್ಸ್ ಇಲ್ಲವೇ ಇಲ್ಲ. ಎಲ್ಲ ಎಷ್ಟೊಂದು ಕಡಿಮೆ ಆಗಿದೆ. ಆದರೂ ಗ್ಯಾಸ್ಟ್ರಿಕ್ ಯಾರು ತಿನ್ನಲ್ಲ? ನಾನು ಆಸೆ ಕೇಳ್ತಾ ಇರ್ತೀನಿ, ಎಲ್ಲರೂ ನೀವು ಸಾರು ಉಪ್ಪು ಖಾರ ಹಾಕ್ದಾಗ ಹಾಗೆ ಒಂದು 10 ಜಲುಸಿಲ್ ಮಾತ್ರ ಹಾಕ್ಬಿಡ್ರಪ್ಪ, ಎಲ್ರಿಗೂ ಆಗುತ್ತೆ ಅಂತ. ಹಾಗೆ ಅದಾದ ಮೇಲೆ ಇನ್ನು ಪ್ಯಾಂಕ್ರಿಯಾಸ್ ಅಂತ ರೈಟ್ ಸೈಡ್ನಲ್ಲಿ ಬರುತ್ತೆ. ನಮ್ಮ ಕಿಡ್ನಿ ಅಲ್ಲ, ಲಿವರ್ ಹತ್ರ. ಅದಕ್ಕೆ ಹಿಂದೆಗಡೆ ಬರುತ್ತೆ, ಹೊಟ್ಟೆ ಹಿಂದೆಗಡೆ ಬರುತ್ತೆ ಪ್ಯಾಂಕ್ರಿಯಾಸ್ ಅಂತ. ಅದರಿಂದ ನಮಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಮತ್ತು ಇನ್ನು ಕೆಳಗಡೆ, ಅದಕ್ಕಿಂತ ಕೆಳಗಡೆ ಬಂದರೆ ಅಡ್ರಿಲಿಂದು, ಇಂಥವೆಲ್ಲ ಬೇಕಾದಷ್ಟು ಪ್ರಾಬ್ಲಮ್ಗಳಿದೆ. ಇವೆಲ್ಲ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್. ಇವಕ್ಕೆ ಔಷಧಿ ಕಂಡಿಡ್ದಿಲ್ಲ. ಯಾಕೆ? ಕಾಯಿಲೆ ಬಂದಿರೋದು ಇನ್ಫೆಕ್ಷನ್ನಿಂದ, ಬ್ಯಾಕ್ಟೀರಿಯಾ ಆಗಲಿ, ವೈರಲ್ ಆಗಲಿ. ಕರೋನಾ ಥರ ವೈರಲ್ ಅಲ್ಲ, ಟೈಫಾಯ್ಡು, TB ಥರ ಬ್ಯಾಕ್ಟೀರಿಯಲ್ ಅಲ್ಲ, ಫಂಗಸ್ ಥರ ಫಂಗಸ್ಸೂ ಅಲ್ಲ. ಮತ್ತು ಇದು ಬಂದಿರೋದು ಯಾತ್ರಿಂದ? ಸ್ವಯಂಕೃತ ಅಪರಾಧ, ನಾವು ಮಾಡ್ಕೊಂಡಿರೋದು. ಹೊಟ್ಟೆ ಕಿಚ್ಚು ಯಾರಿಂದ ಮಾಡ್ಕೊತಾರೆ? ನಾವು ಮಾಡ್ಕೊಂಡಿರೋದು ಹೊಟ್ಟೆ ಕಿಚ್ಚು. ಹಾಗೆ ಈಗ ನಾನು ಸೈಕಲ್ನಲ್ಲಿ ಹೋಗ್ತಾ ಇರ್ತೀನಿ, ಪಕ್ಕದಲ್ಲಿ ಸ್ಕೂಟ್ರ್ನಲ್ಲಿ ಹೋಗ್ತಾ ಇರ್ತಾನೆ. ಅಯ್ಯೋ, ನನ್ನ ಹತ್ರ ಸ್ಕೂಟ್ರ್ ಇಲ್ವೇನದು? ಸ್ಕೂಟ್ರ್ನಲ್ಲಿ ಹೋಗ್ತಾ ಇರೋ ಪಕ್ಕದಲ್ಲಿ ಹೋಗ್ತಾ ಇರೋ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. ಅಯ್ಯೋ, ನನ್ನ ಹತ್ರ ಕಾರ್ ಇಲ್ವೇ? ಹೀಗೆ ಹೊಟ್ಟೆ ಕಿಚ್ಚು ಪಡೋದು ಪ್ರತಿಯೊಂದಕ್ಕೂ. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ. ಸೊ ಇವೆಲ್ಲ ಸೈಕೋಸೊಮ್ಯಾಟಿಕ್ ಡಿಸೀಸ್. ಈಗ ಕಾಯಿಲೆಗಳು ಜಾಸ್ತಿ ಆಗಿರೋದು ಇವಾಗ ಅದೇ. ಹೇಳಬೇಕು ಅಂತಂದರೆ ಇವಾಗ ನಮ್ಮಲ್ಲಿ ಈ ಇನ್ಫೆಕ್ಷನ್ಸು, ವೈರಸ್ಸು, ಬ್ಯಾಕ್ಟೀರಿಯಾಸು, ಫಂಗಸ್ಸಿಂದ ಬರೋ ಕಾಯಿಲೆಗಳು ಎರಾಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಯಾವುದಾದ ಥರ ಬ್ಯಾಕ್ಟೀರಿಯಲ್ಲಿಂದ ಬರೋದಂತೂ ಪ್ಲೇಗು, ಮತ್ತು ಇದು ಟ್ಯೂಬರ್ಕುಲೋಸಿಸ್ಸು, ಮಲೇರಿಯಾ ಇಂಥವೆಲ್ಲನೂ ತೆಗೆದಾಕ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೆಲ್ಲ ವ್ಯಾಕ್ಸಿನೇಷನ್ಸ್ ಕಂಡುಹಿಡಿದು ಬಿಟ್ಟಿದ್ದಾರೆ. ಸ್ಮಾಲ್ ಪಾಕ್ಸು, ಆಮೇಲೆ ವೈರಸ್ ಇತ್ತ ಬರುವಂಥದ್ದು ಈಗ ಬಂದಿರೋದು ಕೊರೋನಾ ವೈರಸ್ಸು. ಅದೇ ರೀತಿ ಪೋಲಿಯೋ, ಸ್ಮಾಲ್ ಪಾಕ್ಸ್, ಮೀಸಲ್ಸ್ ಇವಕ್ಕೆಲ್ಲ ವ್ಯಾಕ್ಸಿನೇಷನ್ಸ್ ಬಂದಿದೆ. ಪೋಲಿಯೋ ಬಂದರೆ ಲೈಫ್ ಲಾಂಗ್ ಕಾಲಿರೋದಿಲ್ಲ. ಕರೋನಾ ಅದಕ್ಕಿಂತ ಡೇಂಜರ್. ಲೈಫ್ ಲಾಂಗ್ ಕಾಲಿರೋದಲ್ಲ, ಲೈಫೇ ಇರೋದಿಲ್ಲ. ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಎಲ್ಲ ಹೋಗ್ಬಿಡ್ತಾ ಇದ್ದಾರೆ, ನೋಡ್ತಾ ಇದ್ವಿ. ಇದು ಥ್ರೂ ಔಟ್ ವರ್ಲ್ಡ್ ಇದನ್ನು ಎಪಿಡೆಮಿಕ್ ಅಂತಾರೆ. ಇದು ಎಂಡಮಿಕ್ ಅಂತ ಹೇಳ್ತಾರೆ, ಎಪಿಡೆಮಿಕ್ ಅಂತ. ಇನ್ನು ಕೆಲವು ಲೋಕಲೈಸ್ಡ್ ಆಗಿರುತ್ತೆ. ಇವಾಗ ಕಾಲರ ಬರುತ್ತೆ, ಪ್ಲೇಗ್ ಬರುತ್ತೆ, ಯಾವುದೋ ಒಂದು ಊರಿನಲ್ಲಿ ಆಗ್ತಾ ಇರುತ್ತೆ. ಆ ಊರು ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತು. ಇಷ್ಟು ಡಿಫ್ರೆನ್ಸು. ಸೊ ಇವನ್ನೆಲ್ಲ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತಾರೆ. ಈ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನು? ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸು ಅಂದರೆ ನಮ್ಮ ಅಪ್ರೋಚ್, ನಾವು ಹೇಗೆ ಜನಗಳ ಜೊತೆಲಿ ನಡ್ಕೊತೀವಿ, ಹಾರ್ಮೋನೈಸ್ ಇಲ್ಲ, ನಮ್ಮ ಮೈಂಡ್ ಕಾಮ್ನೆಸ್ ಇಲ್ಲ, ನಮ್ಮ ಮೈಂಡ್ನಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಇವೆಲ್ಲ ಬೇಕಾದಷ್ಟು ಆಗ್ತಾ ಇದೆ.
ಸೊ ಇವಕ್ಕೆಲ್ಲ ಟ್ರೀಟ್ಮೆಂಟ್ ಏನು ನಮಗೆ ಗೊತ್ತಿದ್ದಂಗೆ ಈಗ ಯೋಗದಲ್ಲಿ ಟ್ರೀಟ್ಮೆಂಟ್ ಇವಕ್ಕೆಲ್ಲ ಇರೋದು ನಮಗೆ ಗೊತ್ತಿದೆ. ಯೋಗ, ಪ್ರಾಣಾಯಾಮ, ಕ್ರಿಯಾಸ್, ಫಿಸಿಕಲ್ ಎಕ್ಸರ್ಸೈಸ್, ಆಸನಾಸ್, ಬ್ರೀತಿಂಗ್ ಟೆಕ್ನಿಕ್ಸ್, ಪ್ರಾಣಾಯಾಮಗಳು, ಮತ್ತು ಮೆಡಿಟೇಷನ್, ಡಿವೋಷನಲ್ ಸೆಷನ್, ಆಮೇಲೆ ಜ್ಞಾನ ಮಾರ್ಗ ಅನಾಲಿಸಿಸ್, ಇಷ್ಟು ಕೂಡ ಟ್ರೀಟ್ಮೆಂಟು ಸಹಾಯ ಆಗುತ್ತಿದ್ದು. ಇವೆಲ್ಲ ಬರೋದಕ್ಕೆ ಕಾರಣ ಏನು? ರೆಸ್ಟ್ಲೆಸ್ ಮೈಂಡು. ಮತ್ತು ಯೋಗದಿಂದ ನಮ್ಗೆ ಇನ್ನೇನಪ್ಪ ಹೆಲ್ಪ್ ಆಗುತ್ತೆ ಅಂತಂದರೆ, ಸಿಕ್ನೆಸ್ ಇರೋವರಿಗೆ ಆರೋಗ್ಯ ಕೊಡುತ್ತೆ. ನೋಡ್ರಿ, ನೀವು ಯಾರನ್ನೇ ನೋಡಿ ಯೋಗ ಟೀಚರ್ನ ಸ್ವಲ್ಪ ವಿಚಾರಿಸಿ, ಅವ್ರಿಗೆ ಮೊದಲು ಕಾಯಿಲೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಗುರುಗಳು ಒಬ್ರು ಇದ್ದರು, ಮುನಿಸ್ವಾಮಪ್ಪ ಅಂತ. ಅವ್ರಿಗೆ ಅಸ್ತಮಾ ಇತ್ತು, 3 ಹೊತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್ನಲ್ಲಿ ಇರ್ತಾ ಇದ್ದರು. ಅವ್ರಿಗೆ ಅಸ್ತಮಾ ಬಂದರೆ ಹಾಸ್ಪಿಟ್ಲ್ನಲ್ಲಿ ಸೇರಿದ್ರೆ ಅವ್ರು ಹೇಳ್ತಾ ಇದ್ರು, ಹಾಳಾದವನು ಬಂದ ನಾವು ನಿದ್ದೆ ಕೆಡಿಸ್ತಾನೆ ಅಂತ ಸಿಸ್ಟರ್ಗಳು ಬೈಕೊಂತ ಇದ್ರಂತೆ. ಯೋಗಕ್ಕೆ ಸೇರಿದ್ದೆ ಅವ್ರು ಹೇಗಾಗಿದ್ರು ಅಂದರೆ ನಮಗೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಸ್ತಮಾ ಅನ್ನೋದು ಅಡ್ರೆಸ್ ಇರಲಿಲ್ಲ ಅವ್ರ ಇದರಲ್ಲಿ, ಅವ್ರದ್ದು ಬಿಟ್ಬಿಡಿ. ಚಿತ್ರದುರ್ಗದಲ್ಲಿ ತಿರುಕ ಅಂತಿದ್ದಾರೆ, ಅವ್ರಿಗೇನು, ಅವರು ಸತ್ತೋಗ್ಬಿಡ್ತಾರೆ, ಇನ್ನೇನು ಟ್ರೀಟ್ಮೆಂಟ್ ಇಲ್ಲ, ಆಯುರ್ವೇದ ಎಲ್ಲ ಟ್ರೈ ಮಾಡಿದ್ರು ಅಂತ ಹೇಳಿ ಕೊನೆಗೆ ಯಾರೋ ಯೋಗ ಹೇಳ್ಕೊಟ್ಟ ಮೇಲೆ ಯೋಗದಿಂದ ಅವರು 108 ವರ್ಷಗಳು ಬದುಕಿದ್ರು. ಯೋಗದಿಂದ ಕಾಯಿಲೆಗಳು ವಾಸಿ ಮಾಡ್ಕೋಬೋದು, ಮತ್ತು ಈ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಎಲ್ಲ ವಾಸಿ ಮಾಡ್ಕೋಬೋದು. ಈವನ್ ಇನ್ಫೆಕ್ಷಿಯಸ್ ಡಿಸೀಸ್, ಮುಂದಕ್ಕೆ ನಾನು ಬರ್ತೀನಿ ಅದರ ಬಗ್ಗೆ ಎಲ್ಲ. ಆದ್ದರಿಂದ ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಇವಾಗ ಬ್ಯೂಟಿ ಬೇಕು, ಫಿಟ್ನೆಸ್ ಬೇಕು, ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು, ಲವಲವಿಕೆಯಿಂದ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು, ಎನರ್ಜೆಟಿಕ್ ಆಗಿರಬೇಕು, ಎಂಥೂಸಿಯಾಸ್ಟಿಕ್ ಆಗಿರಬೇಕು, ಎಷ್ಟು ಕೆಲಸ ಮಾಡಿದ್ರು ಆಯಾಸ ಆಗಬಾರ್ದು ಅಂದರೆ ಯೋಗ. ಈಗ ನಮಗೆಲ್ಲ ಗೊತ್ತಿದೆ, ಬ್ಯೂಟಿ ಅಂತಂದಿದ ತಕ್ಷಣ ನೀವು ಯಾವ ಆ್ಯಕ್ಟ್ರೆಸ್ ತಗೊಳ್ಳಿ ಯೋಗಾಸನ ಮಾಡ್ತಾರೆ, ಯಾವ ಸ್ಪೋರ್ಟ್ಸ್ ಮೆನ್ ತಗೊಳ್ಳಿ ಯೋಗಾಸನ ಕಂಪಲ್ಸರಿ ಮಾಡ್ತಾರೆ, ಸ್ಕೂಲ್ಗಳಲ್ಲಿ ಕಂಪಲ್ಸರಿ. ಸೊ ಹೀಗೆ ಯೋಗಾಸನ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮತ್ತು ಅದರಲ್ಲಿ ನಿಮಗೆ ಜ್ಞಾಪಶಕ್ತಿ ಬೇಕಾ, ಮೆಮೊರಿ ಪವರ್ ಇನ್ಕ್ರೀಸ್ ಆಗಬೇಕಾ, ಇಂಟೆಲಿಜೆನ್ಸ್ ಇನ್ಕ್ರೀಸ್ ಆಗಬೇಕಾ, ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗಬೇಕಾ, ಎಲ್ಲದಕ್ಕೂ ಯೋಗ ನೋಡಿ ಎಷ್ಟು ಯೋಗದಲ್ಲಿ. ಇದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸು ಇವೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ, ಅದಕ್ಕಂತ ಎಸ್ಪೆಷಲಿ ಬೇಕೇ ಬೇಕು. ಈಗ ಕಾನ್ಸೆಪ್ಟ್ ಆಫ್ ಹೆಲ್ತ್ ಅಂತಂದರೆ ಏನು? ಆರೋಗ್ಯ. ಈ ಹೆಲ್ತ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ, ಅವರು ಡಿಫೈನ್ ಮಾಡ್ತಾರೆ. ಏನು ಗೊತ್ತಾ? ಹೆಲ್ತ್ ಈಸ್ ಡಿಫೈನ್ಡ್ ಆಸ್ ಎ ಸ್ಟೇಟ್ ಆಫ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ವೆಲ್-ಬೀಯಿಂಗ್ ಅಂಡ್ ನಾಟ್ ಮೆರ್ಲಿ ಆಬ್ಸೆನ್ಸ್ ಆಫ್ ಡಿಸೀಸ್. ಮತ್ತಿನ್ನೇನು ಅಂದರೆ 4th ಡೈಮೆನ್ಷನ್ ಸ್ಪಿರಿಚುವಲ್ ಹೆಲ್ತ್. ಏನು ಹೇಳ್ತಾರೆ ಗೊತ್ತಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇವಾಗಿನ ಸೈಂಟಿಸ್ಟ್ಗಳು ಹೆಲ್ತ್ ಅಂದರೆ ಡಿಫೈನ್ ಮಾಡೋದು, ನಾವು ಫಿಸಿಕಲ್ ಆಗಿ ಹೆಲ್ತಿ ಆಗಿರಬೇಕು ಅಂತಾರೆ. ಬರೀ ಫಿಸಿಕಲ್ ಹೆಲ್ತ್ ಸಾಕಿದ್ದಿದ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಂದೇ ಸಾಕಾಗ್ತಾ ಇತ್ತು, ಮೆಂಟಲ್ ಹಾಸ್ಪಿಟ್ಲ್ ಹಾಕಬೇಕು. ಅದಕ್ಕೆ ಮೆಂಟಲ್ಲು ಮನಸ್ಸು ಕೂಡ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಮೆಂಟಲ್ ಹಾಸ್ಪಿಟ್ಲ್ ಬಂತು. ಇನ್ನು ನಾವೆರಡು ಚೆನ್ನಾಗಿದ್ದರೆ ಆಯಿತಾ? ಸೋಷಿಯಲ್ ವೆಲ್-ಬೀಯಿಂಗ್. ಏನದು ಸೋಷಿಯಲ್ ವೆಲ್-ಬೀಯಿಂಗ್? ನೀವು ಜನಗಳ ಜೊತೆಯಲ್ಲೋ, ಊರಿನಲ್ಲೋ, ಪ್ರಪಂಚದಲ್ಲೋ ಸುಳ್ಳು ಹೇಳಿ, ಮೋಸ ಮಾಡಿ, ವಂಚನೆ ಮಾಡಿ, ಕೊಲೆ ಮಾಡಿ, ಕಳ್ತನ ಮಾಡಿ, ದರೋಡೆ ಮಾಡಿ, ಏನು ಬೇಕಾದರೂ ಮಾಡಿ ಸೆಲ್ಗೆ ತೊಗೊಂಡೋಗ್ತಾರೆ ಜೈಲಿಗೆ. ಯಾಕೆ? ಸೋಷಿಯಲ್ ವೆಲ್-ಬೀಯಿಂಗ್ ಚೆನ್ನಾಗಿಲ್ಲ. ಇನ್ನು ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಯಾರು? ಸೈಂಟಿಸ್ಟ್ಗಳು 4ನೇ ಡೈಮೆನ್ಷನ್ ಹೇಳ್ತಾರೆ, ಸ್ಪಿರಿಚುವಲ್ ಹೆಲ್ತ್. ಇದು ಯಾವುದು ಸರ್ ಸ್ಪಿರಿಚುವಲ್ ಹೆಲ್ತು? ನೋಡ್ರಿ, ನಮ್ಮ ಋಷಿಮುನಿಗಳು ಹೇಳೋದಲ್ಲ, ನಮ್ಮ ಇವರು ಹೇಳೋದು. ದಿವ್ಯಾ, ನೀವು ರೆಡಿ ಆಗಬೇಕು ಇವಾಗ ಅದು ಶ್ಲೋಕ ಹೇಳೋದಕ್ಕೆ. ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತೀವಿ. ಸ್ಪಿರಿಚುವಲ್ ಹೆಲ್ತ್ ಅಂತಂದರೆ ಏನು ಸರ್ ಇದು? ಭವರೋಗ. ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಹೆಸರಿದೆ, ಭವರೋಗ. ಈಗ ನಾವು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಯೋಗ ಕ್ಲಾಸ್ ಸ್ಟಾರ್ಟ್ ಆದರೆ ರಘುನಂದನ್ ಅವ್ರದ್ದು, ಗೋಪಿನಾಥ್ ಅವ್ರದ್ದು, ನಂದು, ಪ್ರತಿಯೊಬ್ಬರದ್ದು ಎಷ್ಟೊಂದು ಕ್ಲಾಸಸ್ ಆಗ್ತಾ ಇದೆ. ಇವಾಗ ಟೈಮೇ ಸಿಗೋದಿಲ್ಲ ಹೇಳಬೇಕು ಅಂದರೆ ನಿಮಗೆ, ಅಷ್ಟು ಕ್ಲಾಸಸ್ ಇದೆ. ಯಾತಕ್ಕೋಸ್ಕರ? ಈ ಸ್ಪಿರಿಚುವಲ್ ಹೆಲ್ತ್ಗೋಸ್ಕರ. ಅಂದರೆ ಭವರೋಗವನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ. ಯಾವಾಗ ಹೈಯೆಸ್ಟ್ ಗೋಲ್ ಇಟ್ಕೊಂಡು ಅದಕ್ಕೆ ಹೊಡಿತೀವೋ ಅದರ ಕೆಳಗಡೆ ಇರೋದೆಲ್ಲ ಗೆದ್ದುಬಿಡ್ತೀವಿ. ಅದು ಇಂಪಾರ್ಟೆಂಟು.
ಈಗ ನಮಗೆ ಈ ಪಗಡೆಕಾಯಿನಲ್ಲಿ ಆಟ ಆಡ್ತೀರಾ ನೀವು, ಹೈಯೆಸ್ಟ್ ಗೆದ್ದ ಮೇಲೆ ಅದ್ರ ಕೆಳಗಡೆ ಇರೋದೆಲ್ಲ ಬಂದ್ಬಿಡುತ್ತಲ್ವ, ಹಾಗೆ. ಸೊ ನಮ್ಮ ಇದು ಸೈನ್ಸು ಡಿಫೈನ್ ಮಾಡೋದು. ನಮ್ಗೆ ಆರೋಗ್ಯ ಅಂದರೆ ಏನು? ದೇಹದ ಆರೋಗ್ಯ ಮಾತ್ರ ಅಲ್ಲ, ಮನಸ್ಸಿನ ಆರೋಗ್ಯನೂ ಚೆನ್ನಾಗಿರಬೇಕು. ಅದರ ಜೊತೆಗೆ ನಮಗೆ ಜನಗಳ ಜೊತೆಯಲ್ಲಿ ಹೇಗೆ ವ್ಯವಹಾರ ಮಾಡ್ತೀವಿ, ಸೋಷಿಯಲ್ ವೆಲ್ ಬೀಯಿಂಗ್. ಈಗ 4ನೇ ಡೈಮೆನ್ಷನ್ನು ಸ್ಪಿರಿಚುವಲ್ ಹೆಲ್ತ್ ಅಂತಾರೋ ಸೈಂಟಿಸ್ಟ್ಗಳು ಹೇಳೋದು. ಇದಕ್ಕಿಂತ ನಮ್ಮ ಋಷಿ ಮುನಿಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡೆಫಿನೇಷನ್. ದಿವ್ಯ ಅವರೇ, ಆ ಶ್ಲೋಕವನ್ನು ಒಂದ್ಸಾರಿ ಹೇಳಿ. ಆ ಶ್ಲೋಕ ನೀವು ತಿರ್ಗ್ಸಕ್ಕೆ ಬರುತ್ತಾ? ಇನ್ನೊಂದು ಹಾಕಿದ್ದೀನಿ ನೋಡಿ, ಅದು ತಿರ್ಗ್ಸಕ್ಕಾದರೆ ತಿರುಗಿಸಿ. ನಾನು ಇನ್ನೊಂದು ಫೋಟೋ ಹಾಕಿದ್ದೀನಿ, ಅದು ಈ ಶ್ಲೋಕ. ಆ ಶ್ಲೋಕ ಇದನ್ನು ಓದ್ಬಿಟ್ಟು ಇದರ ಅರ್ಥ ಹೇಳಿದ್ದೀವಿ ಅವರೇ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಯ ಅನ್ಸುತ್ತೆ. ಪ್ರಸನ್ನಾತ್ಯೋನ್, ಅದು ಯಾನ ಭಾನ ಗೊತ್ತಾಗ್ತಿಲ್ಲ. ಇರ್ಲಿ ಪರವಾಗಿಲ್ಲ, ಹೇಳಿ. ಪ್ರಸನ್ನಾತ್ಯೋಂದ್ರಯಂ ಮನಃ ಸ್ವಸ್ಥ ಇತ್ಯಶಿಧೀಯತಿ ಯಥಾ. ನೋಡಿ, ನಮ್ಮ ಋಷಿಮುನಿಗಳು ಕೊಟ್ಟಿರೋ ಡೆಫಿನೇಷನ್ ಮುಂದೆ ಯಾವ ಡೆಫಿನೇಷನ್ನು ಬರೋದಿಲ್ಲ. ಇದು ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದು ಕಾಯಿಲೆಗಳು. ಇವಾಗ ನಮಗೆ ತುಂಬ ಚೆನ್ನಾಗಿ ತೋರಿಸ್ತಾರೆ ಹೇಗೆ ನಮ್ಮ ಮನಸ್ಸು. ಹೇಳಿದ್ದೀವಿ ಅವರೇ? ನಾನಲ್ಲ ಸರ್, ಯಾರೋ ಓದಕ್ಕೆ ಓದಿದ್ರು ಅನ್ಸುತ್ತೆ, ಬೇಕಾದ್ರೆ ಓದ್ಲಿ ಯಾರಿಗಾದ್ರೂ ಬಂದು. ಓಕೆ, ಸೊ ಈ ಡೆಫಿನೇಷನ್ ಇರಲಿ. ಅದನ್ನು ಮತ್ತೊಂದು ಸಾರಿ ಎಲ್ಲ ಅದು ನಾನು ಇನ್ನೊಂದು ಸಾರಿ ಕೇಳ್ಕೊಂಡು, ನಾನು ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಯುರ್ವೇದದಲ್ಲಿ ನೀವು ಹೋಗಿ ಅವ್ರು ಕೇಳೋದು ಏನು ಗೊತ್ತಾ? ಫಸ್ಟ್ ಎತ್ಕೊತಾನೆ ಕೇಳೋದು ನಿಮ್ಮನ್ನು, ನಿಮಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಜೀವನ ಹೇಗೆ ಮಾಡ್ತೀರಾ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ, ಬೆಳಿಗ್ಗೆ ಹೇಳ್ತೀವಿ ಸರ್, ಎದ್ದಾಗ ಹಲ್ಲುಜ್ಜಲ್ಲ, ಏನೂ ಉಜ್ಜಲ್ಲ, ಹಾಸಿಗೆ ಮೇಲಿದ್ದಂಗೆ ಬೆಡ್ ಕಾಫಿ ಕುಡಿತೀವಿ. ಆಮೇಲೆ ಏನು ರೀ? ಆಮೇಲೆ ಏನು ಸರ್, 10 ಗಂಟೆ 9 ಗಂಟೆಗೆ ತಿರ್ಗಾ ತಿಂತೀವಿ, 11 ಗಂಟೆಗೆ ತಿರ್ಗಾ ಎಕ್ಸ್ಟ್ರಾ ಫಿಟ್ಟಿಂಗ್ ತಿಂತೀವಿ, ತಿರ್ಗಾ ಮತ್ತೆ ಮಧ್ಯಾಹ್ನ ತಿರ್ಗಾ ಊಟ ಮಾಡ್ತೀವಿ, ಸಾಯಂಕಾಲ ಎಕ್ಸ್ಟ್ರಾ ಫಿಟ್ಟಿಂಗ್ ಪಾನಿಪೂರಿ, ಗೊಬ್ಬು ಗೊಸ್ಸಿ, ಮಸಾಲೆ ದೋಸೆ ತಿಂತೀವಿ, ತಿರ್ಗಾ ರಾತ್ರಿ ಊಟ ಮಾಡ್ತೀವಿ, ಇದ್ರ ಮಧ್ಯದಲ್ಲಿ ಬಾಯಾಡ್ತಾ ಇರ್ತೀವಿ, ಮತ್ತು ಸ್ಮೋಕ್ ಮಾಡ್ತೀವಿ, ಕಾಫಿ ಕುಡಿತೀವಿ, ದಿನಕ್ಕೆ ಇಷ್ಟು ಸಲ ಟೀ ಕುಡಿತೀವಿ ಅಂತ ಹೇಳಿದ್ರೆ ಅವ್ರು ಡಯಾಗ್ನೋಸ್ ಮಾಡೋದು ಏನು ಗೊತ್ತಾ? ಮತ್ತು ಮನಸ್ಸು ಸಮಾಧಾನವಾಗಿರೋಲ್ಲ, ಅದು ಇದು ಆಸೆಗಳು ಜಾಸ್ತಿ ನಮಗೆ, ಹಿಂಗೆಲ್ಲ ಹೇಳ್ತೀವಿ. ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಇದಕ್ಕೆ ಸ್ವಯಂಕೃತ ಅಪರಾಧ, ನಾವು ಮಾಡ್ಕೊಂಡಿರೋ ಕಾಯಿಲೆ ಅಂತಾರೆ. ನಾವು ಮಾಡ್ಕೊಂಡಿರೋದು ಇದು ಸ್ವಯಂಕೃತ ಅಪರಾಧ. ಅದಕ್ಕೋಸ್ಕರ ಸ್ವಯಂಕೃತ ಅಪರಾಧಕ್ಕೆ ಏನಿದೆ ಔಷಧಿ ನಾವೇ ಮಾಡ್ಕೋಬೇಕು. ಹೇಳೋದು ಸುಲಭ, ಇವುಗಳನ್ನೆಲ್ಲ ಮಾಡ್ಕೋಬೇಡ್ರಿ ಅಂತ ಅಂದ್ಬಿಟ್ಟು ತಿರ್ಗಾ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಹಲ್ಲುಜ್ಜಿ ಅಂತ ಎಷ್ಟು ಜನ ಉತ್ತಾರೆ, ಇವೆಲ್ಲ ನಾವು ಮಾಡ್ಕೊಳ್ಳೋ ಕಾಯಿಲೆಗಳು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಇರಲಿ, ಆ ಥರ ಬರುತ್ತೆ ಇದು ಡೆಫಿನೇಷನ್. ಸ್ವಲ್ಪ ನಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋಬೇಕು. ಯಾಕೆ ನಮ್ಮ ಸ್ಪಿರಿಚುಯಾಲಿಟಿ ಹೆಲ್ಪ್ ಆಗುತ್ತೆ ಪ್ರತಿಯೊಂದಕ್ಕೂ ಅಂದರೆ ಈ ಅರ್ಥದ ಮೇಲೆ. ಓಕೆ, ನೆಕ್ಸ್ಟ್ ಇದಕ್ಕೆ ಶ್ರೀ ಅರಬಿಂದರು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ. ಆ ಮಾಹಿತಿ ನಾವು ನೋಡೋಣ. ಇನ್ನೊಂದು ಚಾರ್ಟ್ ತೋರಿಸಿ, ಅದು ಇದು ತೋರಿಸಿದ್ದೀವಿ ಅವರೇ, 4 ಚೇಂಬರ್ಸ್. ಇದರಲ್ಲಿ ಅರಬಿಂದ್ ಅವರು ಹೇಳೋದು ದಿ ಕಾನ್ಸೆಪ್ಟ್ ಆಫ್ ಹೆಲ್ತ್ ಅಂತಂದಾಗ, ಸ್ವಲ್ಪ ಬೇಕಾದರೆ ಚಿಕ್ಕದು ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ಅನಿಮಲಿಸ್ಟಿಕ್ ನೇಚರ್. ಅಲ್ಲಿಂದ ಮೇಲಕ್ಕೆ ಹೋದರೆ ಪ್ರಾಣಿಗಳಿಗಿಂತ ಮನುಷ್ಯ ಬರ್ತಾನೆ. ಈ ಮನುಷ್ಯನಲ್ಲಿ 2 ಥರ, ಕಾಯಿಲೆ ಇರುವಂಥ ಮನುಷ್ಯ, ಕಾಯಿಲೆ ಇಲ್ಲದೆ ನಾರ್ಮಲ್ ಮನುಷ್ಯ. ಇವಾಗ ಎಲ್ಲವನ್ನೂ ಮೀರಿ ಹೋದ್ವಿ ಅಂತ ಇಟ್ಕೊಳ್ಳಿ. ಸ್ವಲ್ಪ ದಯವಿಟ್ಟು ಸೈಲೆಂಟ್ ಮೋಡ್ಗೆ ಹಾಕಿ. ಯಾರು ಸೂಪರ್ ಮ್ಯಾನ್ ಅಂತೀವಿ. ಸೂಪರ್ ಮ್ಯಾನ್ ಅಂತಂದರೆ ನಮ್ಮ ಟಿವಿಗಳಲ್ಲಿ ತೋರಿಸ್ತಾರಲ್ಲ, ಅವರಲ್ಲ. ಈಗ ಫಾರ್ ಎಕ್ಸಾಂಪಲ್ ಯೋಗದಲ್ಲಿ ಈಗ ನಮ್ಮ BKI ಸಾಯಿಂಗಾರ್ ಇರ್ತಾರೆ, ಇವರೆಲ್ಲ ಸೂಪರ್ ಮ್ಯಾನ್ಗಳಿದ್ದಂಗೆ ಯೋಗದಲ್ಲಿ ಬೇಕಾದಷ್ಟು ಮಾಡ್ಕೊಂಡಿರ್ತಾರೆ. ಮತ್ತು ನಮ್ಮ ತಿರುಕ ಅವರು, ನಮ್ಮ ಸ್ವಾಮೀಜಿ ಅವರು, ಇವರೆಲ್ಲ ಇವ್ರನ್ನ ಹೇಳಬೇಕು ಅಂದರೆ ಸೂಪರ್ ಮ್ಯಾನ್ ಅಂತಲೇ ಹೇಳ್ಬೋದು. ಬಟ್ ಅವ್ರ ವಿಚಾರ ನಾನು ಬೇಕಾದಷ್ಟು ಸಲ ಹೇಳಿದ್ದೀನಿ. ಅಲ್ಲಿಗೆ ನಿಂತ್ಕೋಬಾರ್ದು, ಇನ್ನೂ ಮೇಲಕ್ಕೆ ಹೋಗ್ಬೇಕು.
ಡಿವೈನಿಟಿ ಕಡೆ ಹೋಗಬೇಕು. ಅದೇನದು? ಸೆಲ್ಫ್ ರಿಯಲೈಸೇಷನ್. ಬ್ರಹ್ಮಚೈತನ್ಯರು, ಮತ್ತು ಸಮರ್ಥ ರಾಮದಾಸರು, ಮತ್ತು ಬುದ್ಧ, ಇಂಥವರೆಲ್ಲ ಇದ್ದಾರೆ. ಜೀಸಸ್ ಆಗ್ಬೋದು, ಆಮೇಲೆ ಕನಗಾಡ್ ರಾಮದಾಸರು, ಕೃಷ್ಣಬಾಯಿಯವರು, ಹೊಳೆನರಸೀಪುರ ಸ್ವಾಮಿಗಳು, ಭಗವತ್ಪಾದರು, ಇಂಥವರೆಲ್ಲ ಆಗ್ಬೋದು. ಇವರೆಲ್ಲ ರಿಯಲೈಸ್ಡ್ ಸೋಲ್ಸ್. ಇಲ್ಲಿ ಮೊದಲು ಎತ್ಕೊಂತಾನೆ ನಾವು ಕೆಳಗಡೆಗೆ ಬಂದರೆ ಅನಿಮಲಿಸ್ಟಿಕ್ ನೇಚರ್ ಅಂದರೆ ಏನು ಅಂತ. ಪ್ರಾಣಿಗಳಿಗೂ ಮನುಷ್ಯನಿಗೂ ಏನಪ್ಪ ವ್ಯತ್ಯಾಸ ಇದೆ? ಪ್ರಾಣಿಗಳು ನಮ್ಮ ಹಾಗೆ ಹುಟ್ಟುತ್ತೆ, ಮರಿಗಳನ್ನ ಹಾಕುತ್ತೆ, ಅವು ಕೂಡ ಮಕ್ಕಳನ್ನ ಹುಟ್ಟಿಸುತ್ತೆ, ಆಹಾರಕ್ಕೋಸ್ಕರ ಪ್ರಯತ್ನ ಮಾಡುತ್ತೆ, ಒಂದಿನ ಸಾಯುತ್ತೆ. ಇಷ್ಟೇ ತಾನೆ? ಫುಡ್ಡು, ಸ್ಲೀಪು, ಫಿಯರು, ಪ್ರೊಕ್ರಿಯೇಷನ್, ಇದು ಇನ್ಸ್ಟಿಂಕ್ಟಿವ್ ಆ್ಯಕ್ಷನ್ಸು ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಸಮವಾಗಿದೆ. ಮತ್ತು ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ವಾ? ಇದೆ. ಏನದು ಮನುಷ್ಯನಿಗೂ ಪ್ರಾಣಿಗೂ? ಮನುಷ್ಯನಲ್ಲಿ ಬುದ್ಧಿಶಕ್ತಿ ಚೆನ್ನಾಗಿದೆ. ಅದನ್ನು ಡಿಸ್ಕ್ರಿಮಿನೇಷನ್ ಪವರ್ ಅಂತೀವಿ. ಯಾವುದು ಸರಿಯಾಗಿರೋದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದನ್ನು ನಾನು ಅವಾಯ್ಡ್ ಮಾಡಬೇಕು, ಇದು ಗೊತ್ತಾಗುತ್ತೆ ಇಲ್ವೋ? ಡಿಸ್ಕ್ರಿಮಿನೇಷನ್ ಪವರ್. ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರ್ದು, ಸುಳ್ಳು ಹೇಳ್ದೇ ಇರೋದು, ಕಳ್ತನ ಮಾಡದೇ ಇರೋದು, ಮೋಸ ಮಾಡದೇ ಇರೋದು, ಇವೆಲ್ಲನೂ ನಮಗೆಲ್ಲ ಹೇಳ್ಕೊಡ್ತಾರಲ್ವ. ಮನೇಲಿ ತಾಯಿ ಹೇಳ್ತಾರೆ, ತಂದೆ ಹೇಳ್ತಾರೆ, ಇವುಗಳನ್ನೆಲ್ಲ ಮಾಡೋದು. ಮನುಷ್ಯ ಡಿಸ್ಕ್ರಿಮಿನೇಷನ್ ಪವರ್ ಇರೋದರಿಂದ ಎಲ್ಲಿವರೆಗೂ ಹೋಗ್ಬೋದು ಅಂದರೆ ಮೋಕ್ಷದವರೆಗೂ ಕರ್ಕೊಂಡೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಚಾರ್ಟ್ನಲ್ಲಿ ಇವಾಗ ಸಿಕ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಈಗ ಈ ಡೈಮೆನ್ಷನ್ನಲ್ಲಿ ಎಲ್ಲ ಕಾಯಿಲೆಗಳು ಬಂದ್ಬಿಡ್ತವೆ. ಅದು ನಾನು ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮತ್ತು ಇದು ಹೆಲ್ತಿ ಮ್ಯಾನು. ಯಾರು ರೆಗ್ಯುಲರಾಗಿ ಯೋಗ, ಇವಾಗ ನಾನು ಏನೇನು ಹೇಳ್ತೀನಿ ಅವುಗಳನ್ನೆಲ್ಲ ರೆಗ್ಯುಲರಾಗಿ ಮಾಡ್ಕೊತಾರೋ ಅವ್ರ ಕಾಯಿಲೆ ಬರಲ್ಲ. ಇನ್ನು ಮೇಲಕ್ಕೆ ಹೋದರೆ ಸ್ಪಿರಿಚುವಲ್ ಮ್ಯಾನ್, ರಿಯಲೈಸ್ಡ್ ಮ್ಯಾನ್ಗಳು, ಇನ್ನು ಸೂಪರ್ ಮ್ಯಾನ್ಗಳಂತೂ ಅವ್ರು ಚೆನ್ನಾಗೇ ಇರ್ತಾರೆ. ಇರಲಿ, ಒಟ್ಟಿನಲ್ಲಿ ಇದು ಜಸ್ಟ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ಈಗ ನೆಕ್ಸ್ಟ್ ಇನ್ನೂ ಒಂದು ಮುಂದಕ್ಕೆ ಹೋಗೋಣ ನಾವು. ನೆಕ್ಸ್ಟ್ ಚಾರ್ಟ್ ಬಂದಿದ್ದೆ ನನಗೆ ಆ ಶೀಟ್ಗಳ್ದು ತೋರಿಸಿ, ಶೀಟ್ಗಳ್ದು ಹಂಗೆ ಹಾಕಿ. ಓಕೆ, ನಮಗೆ ಗೊತ್ತಿದೆ ಪಂಚಕೋಶಗಳು ಅಂತ. ಗೊತ್ತಾಗಲ್ಲ, ಡಿಸ್ಪ್ಲೇ ಮಾಡ್ತಿಲ್ವಲ್ಲ, ಸುಮ್ಮನೆ ಏನಂದ್ರಿ? ಇಲ್ಲಿ ಬರ್ತಾ ಇಲ್ಲ, ಡಿಸ್ಪ್ಲೇ ಆಗ್ತಾ ಇಲ್ಲ, ಅದಕ್ಕೆ ಕೇಳಿದೆ. ನಿಮ್ಗೆ ಕೆಲವ್ರಿಗೆ ಆಗ್ತಾ ಇಲ್ಲ ಅನ್ಸುತ್ತೆ, ಕೆಲವ್ರಿಗೆ ಆಗ್ತಾ ಇದೆ. ಓಕೆ ಓಕೆ ಓಕೆ, ನೀವು ಹಂಗೆ ಕೇಳ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ ಈಗ ಇದು ತೋರ್ಸೋಕ್ಕೆ ಮೊದಲು ನಮ್ಮಲ್ಲಿ ಕೆಲವು ಬದಲಾವಣೆಗಳಾಯಿತು. ಏನದು ಅಂತ ಅನಿಮಲ್ಲಿಂದ ನಾರ್ಮಲ್ಗೆ ಹೋಗಬೇಕು, ನಾರ್ಮಲ್ಲಿಂದ ಡಿವಿನಿಟಿಗೆ ಹೋಗ್ಬೇಕಲ್ವಾ? ಹಾಗೆ ಅಟ್ ದಿ ಮೆಂಟಲ್ ಲೆವೆಲ್, ಅಟ್ ದಿ ಫಿಸಿಕಲ್ ಲೆವೆಲ್, ಅಟ್ ದಿ ಮೆಂಟಲ್ ಲೆವೆಲ್, ಅಟ್ ದಿ ಇಂಟೆಲೆಕ್ಚುಯಲ್ ಲೆವೆಲ್, ಅಟ್ ದಿ ಎಮೋಷನಲ್ ಲೆವೆಲ್, ಅಟ್ ದಿ ಸ್ಪಿರಿಚುವಲ್ ಲೆವೆಲ್, ಇಷ್ಟು ಲೆವೆಲ್ಗಳು ಹೇಳ್ತಾರೆ. ಸೊ ನಮಗೆ ಈ ನಮ್ಮ ಸೈನ್ಸು ತುಂಬ ಮುಂದುವರೆದಷ್ಟು ಈ ನಮಗೆ ಕಾಯಿಲೆಗಳು ಯಾಕೆ ಬರುತ್ತೆ ಮತ್ತು ನಮ್ಮ ಜೀನ್ಸ್ ಏನು ಅನ್ನೋದು ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ RNA DNA ಇದನ್ನು ನಾನು ಆವಾಗಲೇ ಒಂದು ಇದು ಕಳಿಸಿದ್ದೀನಿ. ಈಗ ನಮಗೆ DNA ಅಂದರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡು. ನಮಗೆಲ್ಲ DNA ಇರುತ್ತೆ ನಮ್ಮ ನ್ಯೂಕ್ಲಿಯಸ್ನಲ್ಲಿ. ಈ ಕರೋನಾ ಇದೆಯಲ್ಲ, ಇದು RNA. RNA ಅಂದರೆ ಸಿಂಗಲ್ ಬ್ಯಾಂಡ್. ನಾನು ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಸುಮ್ಮನೆ ಒಂದು ಸಿಂಗಲ್ ಬ್ಯಾಂಡ್ ಇರುತ್ತೆ. ಆದರೆ ಈ DNA ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಡಬಲ್ ಹಿಂಗಿರುತ್ತೆ, ಅಷ್ಟೇ ಡಿಫ್ರೆನ್ಸು. ಏನಾದರೂ ಇಟ್ಕೊಳ್ಳಿ. ಈಗ ಅದೇ ಪ್ರಾಬ್ಲಮಿಂದನೇ ನಮಗೆ ವ್ಯಾಕ್ಸಿನೇಷನ್ ಕಂಡುಹಿಡಿಯೋಕ್ಕೆ ತುಂಬ ಕಷ್ಟ ಆಯಿತು, ತುಂಬ ಟೈಮ್ ಹಿಡಿಸ್ತು. ಮತ್ತು ಇದನ್ನು ಇನ್ವೆಸ್ಟಿಗೇಷನ್ ಹೇಗೆ ಮಾಡಬೇಕು ಅಂತ ಕಷ್ಟ ಆಯಿತು. ಅದನ್ನು ನಾಳೆ ಇಟ್ಕೊತೀನಿ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋದು. ಇವಾಗ ಸದ್ಯಕ್ಕೆ ಸೈನ್ಸು ಈ RNA, DNA ಮತ್ತು ನ್ಯೂಕ್ಲಿಯಸ್ಸು, ಮಾಲಿಕ್ಯೂಲ್ಸು, ಆಟಮ್ಸ್ ಇದ್ರ ಬಗ್ಗೆ ಎಲ್ಲ ಕಂಡಿಡಿದು ನಮಗೆ ತುಂಬ ಸಹಾಯ ಮಾಡ್ತಾವೆ. ಅದ್ರ ಜೊತೆಗೆ ಸೈಕಾಲಜಿ, ಪ್ಯಾರಾಸೈಕಾಲಜಿ ಇಂಥ ಡಿಪಾರ್ಟ್ಮೆಂಟ್ಗಳು ಬಂದು ತುಂಬ ಸಹಾಯ ಆಗಾಯಿತು.
ಸೈಕಾಲಜಿ ಅಂತೂ ಇವಾಗ ಸೈಕ್ಯಾಟ್ರಿ, ಸೈಕಾಲಜಿ, ಮತ್ತು ಸರ್ಜನ್ಸು, ಮೆಂಟಲ್ ಸರ್ಜನ್ಸು, ಹೀಗೆಲ್ಲ. ಮತ್ತು ಪ್ಯಾರಾಸೈಕಾಲಜಿ. ನಮ್ಮ ಮಾತಾಜಿಯವರು ಇಲ್ಲಿ ನಾನು ಹೇಳೋದು 85ನಲ್ಲಿ ಇಲ್ಲಿಗೆ ಬಂದಾಗ ಧ್ಯಾನ ಮಾಡಿದ್ರೆ ಅವ್ರಿಗೆ ಏನೇನು ಚೇಂಜಸ್ ಆಗುತ್ತೆ ಅನ್ನೋದು ಕೂಡ ನಾಗೇಂದ್ರ ಅವರು ಕೂಡ ಹೇಳಿದ್ರು. ನಮ್ಮ ಇದಕ್ಕೆ ಬನ್ನಿ, ಮತ್ತು ನಿಮಾಸ್ನಲ್ಲಿ ಪ್ಯಾರಾಸೈಕಾಲಜಿ ಡಿಪಾರ್ಟ್ಮೆಂಟ್ ತೆಗೆದಿದ್ರು. ಅವಾಗ ನಮ್ಮ ಮಾತಾಜಿ ಅವ್ರನ್ನ ಕೇಳಿದ್ರು ಅವರು, ನೀವು ಬಂದು ನಮಗೆ ಡೆಮೋ ಕೊಡಿ, ನೀವು ಸುಮ್ಮನೆ ಇರಿ, ನಾವೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊತೀವಿ ಅಂತ. ಸರಿ, ಈ ಥರದ್ದೆಲ್ಲ ಇವಾಗ ಇಂಪ್ರೂವ್ ಆಗ್ತಾ ಬಂತು. ಅದರ ಜೊತೆಗೆ ಕಿರ್ಲಿಯಾನ್ ಫೋಟೋಗ್ರಫಿ, ನಾನು ನಿಮಗೆ ತೋರಿಸಿದ್ದೆ. ಕಿರ್ಲಿಯಾನ್ ಫೋಟೋಗ್ರಫಿ ಅದ ಫೋಟೋಗಳು ತೋರಿಸಿದ್ದೆ. ನಮ್ಮ ಕೈ ಬೆರಳನ್ನ ಇನ್ಸ್ಟ್ರೂಮೆಂಟ್ ಮೇಲೆ ಇಟ್ಟರೆ, ಇವಾಗ ನಮ್ಮ ಹತ್ರ ಪಲ್ಸ್ ಆಕ್ಸಿಮೀಟ್ರ್ ಇದೆಯಲ್ಲ, ಅದೇ ಥರ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಅದ್ರ ಮೇಲೆ ಇಟ್ಟರೆ ನಮ್ಮದು ಹಾರ ತೋರಿಸುತ್ತೆ. ಇವಾಗ ದೇವರಿಗೆ ಪ್ರಭಾವಳಿ ಅಂತ ಹೇಳ್ತೀವಲ್ಲ, ಯಾರಾದರೂ ದೇವರು ನೋಡಿದ್ರೆ ಹಿಂದೆಗಡೆ ಆ ಬೆಳಕು ಎಷ್ಟಿರುತ್ತೆ ಅಂತ. ಬುದ್ಧನಿಗೆ 50 ಮೈಲಿ ದೂರ ಪ್ರಭಾವಳಿ ಹರಡ್ತಾ ಇತ್ತು ಅಂತ ಹೇಳ್ತಾರೆ. ಏನಾದರೂ ಇರಲಿ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ ಆ ಪ್ರಭಾವಳಿ. ನೀವು ಕೈ ಬೆರಳಿಡಿ, ಬೀಗದ ಕೈ ಇಡಿ, ಅಥವಾ ಒಂದು ಬೀಜ ಇಡಿ, ಅದು ಲೀವಿಂಗ್ ಅಂಡ್ ನಾನ್ ಲೀವಿಂಗ್ ಯಾವ್ದು ಬೇಕಾದ್ರೂ ಇಡಿ, ಅದ್ರ ಸುತ್ತಲೂ ತೋರಿಸುತ್ತೆ. ನನ್ನ ಹತ್ರ ಫಿಗರ್ಸ್ ಇದೆ, ನಾನು ನಾಳೆ ತೋರಿಸ್ತೀನಿ. ನನ್ನ ಹತ್ರ ಇದೆ. ಅದು ಎಕ್ಸ್ರೇ ಥರ ಫೋಟೋ ತೆಗಿತಾರೆ, ಡೆವಲಪ್ ಮಾಡ್ತಾರೆ. ನಮ್ಮ ಫೋಟೋ ನೋಡ್ದಂಗೆ ನೋಡ್ಬೋದು ಪ್ರಭಾವಳಿ. ಅದು ತುಂಬ ಸಹಾಯ ಮಾಡ್ತೀವರಿಗೆ. ಯಾಕೆ ಸಹಾಯ ಮಾಡ್ತು? ಇವಾಗ ನಮಗೆ ಈ ಆಸ್ಟ್ರಲ್ ಬಾಡಿ ಟ್ರಾವೆಲ್ಲು, ಸೂಕ್ಷ್ಮ ಶರೀರ, ಇವೆಲ್ಲನೂ ಅದನ್ನು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಅವ್ರಿಗೆ ಸಹಾಯ ಆಯಿತು. ಈಗ ಅವುಗಳಿಂದ ಅವ್ರು ಏನು ಮಾಡಿದ್ರು ಅಂತಂದರೆ, ಸೈನ್ಸು 4 ಲೇಯರ್ಗಳನ್ನ ಹೇಳಿದ್ರು ಅವರು. ಒಂದು ಫಿಸಿಕಲ್ ಆರ, ಅದು. ಎರಡನೇದು ಸೈಕಲಾಜಿಕಲ್ ಆರ, ಮೂರನೇದು ಸೈಕಿಕಲ್ ಆರ, ನಾಲ್ಕನೇದು ಪ್ರೊಜೆಕ್ಟೆಡ್ ಆರ. ಇವೆಲ್ಲ ನೀವೇನು ತಿಳ್ಕೊಬೇಕು ಅಂತೇನಿಲ್ಲ, ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ. ನೀವು ಓವರಾಲ್ ತಿಳ್ಕೊಂಡ್ರೆ ಸಾಕು. ನೋಡ್ರಿ, ಋಷಿ ಮುನಿಗಳು ಇದಕ್ಕಿಂತ ಚೆನ್ನಾಗಿ ಕಂಡಿಡಿದಿದ್ದಾರೆ, ನಮ್ಗೆ ಅರ್ಥ ಆಗುವಂಥದ್ದು. ಇದು ಬರೀ ಸೈಂಟಿಸ್ಟ್ಗಳಿಗೆ ಮಾತ್ರ ಸಿಗೋದು. 4 ಲೇಯರ್ಸ್ನ ಅವ್ರು ಹೇಳಿದ್ರು. ನಮ್ಮ ಋಷಿ ಮುನಿಗಳು ಏನು ಹೇಳಿದ್ರು? ಪಂಚಕೋಶ ಅಂತ ಹೇಳಿದ್ರು. ತೈತರಿ ಉಪನಿಷತ್ತು ನಮಗೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ? ಅದರಲ್ಲಿ ನಮಗೆ ನಮ್ಮ ಪ್ರಕಾರ ಇವಾಗ ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಪಂಚಕೋಶಗಳು ನನಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತೀನಿ. ಇಲ್ಲಿ ನಮಗೆ ಪಂಚಕೋಶಗಳು ನಿಮಗೆಲ್ಲ ಗೊತ್ತೇ ಇದೆ. ಇದು ಮೇಲ್ಗಡೆಯಿಂದ ಹೊರಗಡೆದು 5ನೇದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, 3ನೇದು ಮನೋಮಯ ಕೋಶ, ಆಮೇಲೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ನಮಗೆಲ್ಲ ಗೊತ್ತಿದೆ ಪಂಚಕೋಶಗಳು. ಮತ್ತು ನಾವು ಈ 5 ಕೋಶಗಳು ಕೂಡ ನಮ್ಮ ಶರೀರದ ಥರನೇ ಇವು ಮೀರಿ ಹೋಗಬೇಕು. ನಾವು ಹೇಗೆ ಗುಣಾತೀತರಾಗಬೇಕೋ ಹಾಗೆ ಈ 5 ಕೋಶಗಳನ್ನ ಮೀರಿ ಹೋಗಬೇಕು ಅಂತ ನಾವು ನೋಡಿದ್ದೀವಿ. ಅದು ಸ್ಪಿರಿಚುವಲ್ ಆಸ್ಪೆಕ್ಟ್. ನಮ್ಗೆ ಅದು ಇವಾಗ ಬೇಡ. ನಮ್ಮ ಕಾಯಿಲೆಗಳಿಗೆ ಹೇಗೆ ಕಾಯಿಲೆ ಬರುತ್ತೆ, ಇದರಿಂದ ಕಾಯಿಲೆಗಳನ್ನ ವಾಸಿ ಮಾಡ್ಕೊಡೋಕ್ಕೆ ಏನೇನು ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು, ಅದರ ಪ್ರಕಾರ ನಾವು ಮಾತಾಡಬೇಕಾಗಿದೆ. ನಮ್ಮ ಋಷಿ ಮುನಿಗಳು ಹಿಂದೆನೇ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಿಮಗೆ ಕೊಟ್ಟಿದ್ದು. ಓಕೆ. ಈಗ ನಮಗೆ ಕಾಯಿಲೆಗಳು ಹೇಗೆ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ಚಾರ್ಟ್ ತೋರಿಸಿ. ಆ ದೊಡ್ಡ ಚಾರ್ಟ್ ಇದೆ ದಿವ್ಯಾ ಅವರೇ, ಅದನ್ನು ತೋರಿಸಿ. ಓಕೆ, ಇದು ಸ್ವಲ್ಪ ಸಣ್ಣಕ್ಕಿದೆ, ಬಟ್ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಸ್ವಲ್ಪ ಕೆಳಗೆ ಬನ್ನಿ, ಮೇಲಿಂದ ತೋರಿಸ್ಕೊಂಬರ್ತೇನೆ. ಓಕೆ, ಇವೆಲ್ಲ ನಮ್ಮ ಋಷಿ ಮುನಿಗಳು ಹೇಳಿರೋದು. ನಾಗೇಂದ್ರ ಅವರು ಹುಡುಕಿ ನಮಗೆಲ್ಲ ಸುಲಿದ ಬಾಳೆಹಣ್ಣಿನ ಥರ ಕೊಡ್ತಾ ಇದ್ದಾರೆ. ಸೊ ನಮಗೆ ವ್ಯಾಧಿ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಫಿಸಿಕಲ್ ಎಲಿಮೆಂಟ್ಸ್, ಕಾಯಿಲೆಗಳು, ದೇಹದ ಮೇಲೆ ಬರೋ ಅಂಥ ಕಾಯಿಲೆಗಳು. ಅದರಲ್ಲಿ ಎಷ್ಟು ಥರ ಕಾಯಿಲೆಗಳು ಬರುತ್ತೆ? ನಮಗೆ 3 ಥರ ಕಾಯಿಲೆಗಳು ಬರುತ್ತೆ. ಯಾವುದು ನೋಡಿ, ಈ ಕಡೆ ಬರುತ್ತೆ. ಇದು ಮೊದಲೇ ಎತ್ಕೊತಾನೆ. ಇದು ನಮಗೆಲ್ರಿಗೂ ಗೊತ್ತಿರೋದು. ನಾನು ಫಸ್ಟ್ ಈ ಕಾಯಿಲೆನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಬಂದಿರೋ ಕರೋನಾ, ಬ್ಯಾಕ್ಟೀರಿಯಲ್ಲು, ಆಕ್ಸಿಡೆಂಟ್ಸು, ಇನ್ಫೆಕ್ಷನ್ನು, ಬರ್ನ್ಸು ಎಲ್ಲ ಇವನ್ ಟ್ರೀಟ್ ಮಾಡ್ಕೋಬೋದು. ಇದು ಒಂದು ಥರ ಕಾಯಿಲೆ.
ಇನ್ನೊಂದು ಥರ ಕಾಯಿಲೆ ಮೆಂಟಲ್ ಡಿಸೀಸಸ್. ಮೆಂಟಲ್ ಅಂದರೆ ಮೆಂಟಲ್ ಹಾಸ್ಪಿಟ್ಲಲ್ಲಿರೋರಲ್ಲ, ಸೈಕೋಸೊಮ್ಯಾಟಿಕ್ ಡಿಸೀಸ್. ನಾನು ಫಸ್ಟ್ ಎತ್ಕೊಂತ ನಿಮ್ಗೆ ಹೇಳಿದೆ ಮೇಲಿಂದ ಕೆಳಗಿನವರೆಗೂ ಇವೆಲ್ಲ ಮನಸ್ಸಿನಿಂದ ಬರುವಂಥ ಕಾಯಿಲೆಗಳು. ಇದು ಇನ್ಫೆಕ್ಷನ್ ಆ್ಯಂಡ್ ಇನ್ಫೆಕ್ಷಿಯಸ್ ಡಿಸೀಸಿಂದ ಬರೋದು. ಮೊದಲು ನಾನು ಈ ಕಡೆಯಿಂದ ಬರ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಾ? ನಾನು ಆರೋ ಮಾರ್ಕ್ ನೋಡ್ಬೇಕು ನೀವು. ಇನ್ನು ಮೂರನೇ ಕಾಯಿಲೆ ಇದೆ, ಅದು ನಾವು ಪ್ರತಿದಿನ ಇದನ್ನೇ ಡೀಲ್ ಮಾಡ್ತಾ ಇರೋದು. ಏನದು? ಎಸೆನ್ಷಿಯಲ್ ಟೈಪ್ ಅಂತ. ಅಂದರೆ ಇದೇನಿದು? ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟು ಸಾವುಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಅದು ದೇಹಕ್ಕೆ ಸಂಬಂಧಪಟ್ಟಿರೋದೆ, ದೇಹನೇ ಬರಬಾರ್ದು. ನೋಡ್ರಿ, ಈ ಥರ ನಮಗೆ 3 ಕಾಯಿಲೆಗಳಿದೆ. ಮೊದಲನೇದು ನಮಗೆಲ್ಲ ಗೊತ್ತಿರೋದು, ಇವಾಗ ಕರೋನಾ ಬಂತು. ಕರೋನಾ ಆಗಲಿ, ಟೈಫಾಯ್ಡ್ ಆಗಲಿ, ಕಾಲರಾ ಆಗಲಿ, ಪ್ಲೇಗ್ ಆಗಲಿ, ಯಾವುದೇ ಆಗಲಿ ಇನ್ಫೆಕ್ಷನಿಂದ ಬರೋದು, ಇನ್ಫೆಕ್ಷಿಯಸ್ಸಿಂದ ಬರೋದು, ಕಂಟೇಜಿಯಸ್ಸಿಂದ ಬರೋದು, ಎಲ್ಲ ಇವೆಲ್ಲ ನಮಗೆ ಗೊತ್ತೇ ಇದೆ. ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಟ್ರೀಟ್ಮೆಂಟ್ ತೊಗೊತೀವಿ. ಎರಡನೇದು ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್, ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಮು, ವೀಸಿಂಗು, ಸ್ನೀಸಿಂಗ್ಸು, ಟೆನ್ಷನ್ ಹೆಡ್ಡೇಕು, ಟೆನ್ಷನ್ ಡಯೇರಿಯಾ, ಇವೆಲ್ಲ ಬರೋದು ಇವೆಲ್ಲ ಹಾರ್ಟ್ ಅಟ್ಯಾಕ್ಗಳು ಎಲ್ಲ ಬರೋದು. ಇನ್ನು ಮೂರನೇದು ಇದು ಯಾರಿಗೂ ಬೇಕಾಗಿಲ್ಲ, ಭವರೋಗ. ನಮಗೆಲ್ಲ ಗೊತ್ತಿದೆ, ಇವಾಗ ನಾವು ಅದನ್ನೇ ಡೀಲ್ ಮಾಡ್ತಾ ಇರೋದು. ನಾವು ಮೊದಲು 2ಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೇ ಇಲ್ಲ. ಓಕೆ, ಈಗ ನಾನೇನು ಮಾಡ್ತೀನಿ, ನಿಮಗೆ ಮೊದಲನೇ ಕಾಯಿಲೆಗೆ ಬರ್ತೀನಿ. ಈ ಕಡೆ ಬನ್ನಿ, ದೇಹದ ಮೇಲೆ ಬರೋದು. ಇವಾಗ ಇದನ್ನೇ ಹೈಲೈಟ್ ಮಾಡಿದ್ದೀವಿ ಅವರೇ. ನಾನು ಯಾರೋ ಎಲ್ಲಿದೆಯೋ ಅದನ್ನು ಹೈಲೈಟ್ ಮಾಡಿ ಇನ್ನು ಸ್ವಲ್ಪ ಮೇಲಕ್ಕೆ ತೊಗೊಂಡ್ರಿ. ಹಾಗೆ ಕರೆಕ್ಟ್. ಕರೆಕ್ಟ್. ನನಗೆ ಈ ಪೋರ್ಷನ್ನು ನನಗೆ ಹೈಲೈಟ್ ಆಗಬೇಕು. ಅವು ಬರ್ದೇ ಇದ್ರೂ ಪರವಾಗಿಲ್ಲ. ನಾನು ಇವಾಗ ಇದನ್ನೇ ಎಕ್ಸ್ಪ್ಲೈನ್ ಮಾಡೋದು ಜಾಸ್ತಿ. ನನಗೆ ಕಾಣಲ್ಲ ಸರ್. ಹೌದಾ? ಬೇರೆಯವ್ರಿಗೂ ಕಾಣೋದಿಲ್ವಾ? ನಾನೇ ಆರೋದು ಮಾಡ್ಬೇಕು, ನೀವ್ ಹೇಳ್ಬೇಕು. ನಾನ್ ಕರ್ಜರಲ್ಲೇ ಮಾಡಿದ್ರೇನೆ ಕಾಣಿಸುತ್ತೆ, ಇಲ್ಲ ಅಂದ್ರೆ ಓಹೋ, ಸರಿ ಸರಿ, ಓಕೆ. ನಾನು ಮಾಡ್ತಾ ಇದ್ದೀನಿ ಆವಾಗ್ಲಿಂದ. ಪಾಪ ನಿಮ್ಗೇನು ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಓಕೆ, ನೀವು ಇದನ್ನು ತೋರಿಸಿ. ಆದಿಜ ನಾನು ಹೇಳ್ತೀನಿ ಮೊದಲು ಎತ್ಕೊಂತಾನೆ. ಫಿಸಿಕಲ್, ಮಂತ್ರ, ಮೆಡಿಸಿನ್ಸು, ಮಂತ್ರ, ಗುಡ್ ಆ್ಯಕ್ಷನ್ಸ್ ಈ ಕಡೆ ಇರೋದು ನಮ್ಮ ಚಾರ್ಟ್. ಕರೆಕ್ಟ್ ಕರೆಕ್ಟ್. ಈಗ ನಿಮಗೆ ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಅಲ್ಲೇ ಕೇಳಿಬಿಡಿ. ನಮ್ಮ ದೇಹಕ್ಕೆ 3 ಥರ ಕಾಯಿಲೆಗಳು ಬರುತ್ತೆ. ಒಂದು ಆದಿಜ, ಅದನ್ನೇ ಇವಾಗ ನಾನು ಹೈಲೈಟ್ ಮಾಡಿ ಫಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದನ್ನ ಇನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಲಿದ್ದೀವಿ ಅವರೇ. ಆದಿಜ ಅದು ಪೂರ್ತಿ ಕೆಳಗಡೆವರೆಗೂ ಕಾಣಕ್ಕಾದ್ರೆ ಕಾಣಲಿ, ಇನ್ನು ಸ್ವಲ್ಪ ಬರಲಿ, ಈ ಕಡೆಗೆ ಬರಲಿ. ನನಗೆ ಈ ಕಡೆ ಕೊನೆಯದು ಮಾತ್ರ ನಾನು ತೋರಿಸೋದು. ಇವಾಗ ಆದಿಜಾದ್ ಮಾತ್ರ ತೋರಿಸೋದು ನಾನು. ಆದಿಜ ಆ ಕಡೆ ಅಲ್ಲ, ಈ ಕಡೆ ಇನ್ನೊಂದು ಎಂಡು. ಕರೆಕ್ಟ್. ಅದು ಇನ್ನು ಸ್ವಲ್ಪ ಮೇಲಕ್ಕೆ ಹೋಗಬೇಕಾದ್ರೆ ಮೇಲಕ್ಕೆ ಹೋಗಲಿ, ಇನ್ನು ಸ್ವಲ್ಪ ಸಣ್ಣಕ್ಕೆ ಮಾಡಿ. ಓಕೆ, ಈಗ ಇದರಲ್ಲಿ ನಮ್ಮ ದೇಹಕ್ಕೆ ಬರುವಂಥ ಕಾಯಿಲೆ ನೋಡ್ರಿ, ಅಲ್ಲಿ ಹೆಡ್ಡಿಂಗ್ ಇದೆ, ಅದು ಕರೆಕ್ಟು, ಆದಿಜ. ಅದರ ಕೆಳಗಡೆ ಇನ್ಫೆಕ್ಷಿಯಸ್ ಆ್ಯಂಡ್ ಕಾಂಟೇಜಿಯಸ್ ಡಿಸೀಸ್ ಅಂತಿದೆ. ಈಗ ಈ ಕಾಯಿಲೆಗಳು ನಮಗೆ ಬರುತ್ತೆ, ನಾವು ಇದಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇರ್ತೀವಿ. ಯಾವುದದು? ಇನ್ಫೆಕ್ಷಿಯಸ್ ಅಂದರೆ ಈಗ ವೈರಸ್ಸು ಒಂಥರ, ಅದು ಅಷ್ಟೇ ಇನ್ಫೆಕ್ಷಿಯಸ್. ಅದು ಎಷ್ಟೊಂದು ಜನಕ್ಕೆ ಸ್ಪ್ರೆಡ್ ಆಗುತ್ತೆ ನೋಡ್ರಿ. ಅದೇ ಥರ ಬ್ಯಾಕ್ಟೀರಿಯಲ್ ಅಂದರೆ ಯಾವುದು? ಕೆಮ್ಮು, ನೆಗಡಿ ಮತ್ತು ಟಾನ್ಸಿಲೈಟಿಸು, ಎಲ್ಲ ಇನ್ಫೆಕ್ಷನ್ಗಳು ಬ್ಯಾಕ್ಟೀರಿಯಾಯಿಂದ ಬರೋದು. ಅವಕ್ಕೆ ನಮ್ಮ ಹತ್ರ ಡ್ರಗ್ಸ್ ಇದೆ. ಆದರೆ ಕರೋನಾ ಇದಕ್ಕೆ, ವೈರಸ್ಗೆ ನಮ್ಮ ಹತ್ರ ಡ್ರಗ್ಸ್ ಇಲ್ಲ. ಈಗ ಉದಾಹರಣೆಗೆ ಸಿಂಪಲ್ಲು, ಪೋಲಿಯೋ ಬರುತ್ತೆ, ಡ್ರಗ್ಸ್ ಇಲ್ಲ. ಸ್ಮಾಲ್ ಪಾಕ್ಸ್ ಡ್ರಗ್ಸ್ ಇಲ್ಲ. ಮೀಸಲ್ಸ್ ಡ್ರಗ್ಸ್ ಇಲ್ಲ. ಚಿಕನ್ ಗುನಿಯಾ ಇವೆಲ್ಲ ವೈರಲ್ಲಿಂದ ಬರೋದು, ಡ್ರಗ್ಸ್ ಇಲ್ಲ. ಮತ್ತು ಏನು ಟ್ರೀಟ್ಮೆಂಟು? ಸಿಂಪ್ಟೊಮ್ಯಾಟಿಕ್ಕು. ಏನು ಸಿಂಪ್ಟೊಮ್ಯಾಟಿಕ್ಕು? ನೆಗಡಿ ಬಂದರೆ ಏನು ಮಾಡ್ತೀವಿ ನಾವು? ಸಿಂಪ್ಟೊಮ್ಯಾಟಿಕ್ ಅಂತಂದರೆ ತಲೆನೋವು ಬಂತ ಕ್ರೋಸಿನ್ ತಗೋ, ನೆಗಡಿ ಬಂತ ಜಿಪ್ ತಗೋ ಅಥವಾ ಸಿಟ್ರಸೈನ್ ತಗೋ, ಇಂಥದ್ದು. ಬಾಡಿ ಪೇನ್ಸ್ ಇದೆಯಾ, ಅನಾಲ್ಸಿಕ್ ತಗೋ, ಹಿಂಗೆ ಹೇಳ್ತೀವಿ. ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ನಮ್ಗೆ ಇಲ್ಲ. ಮತ್ತು ನಾವು ಈ ಕೋಲ್ಡ್ಗೆ ಯಾವಾಗಲೂ ಹೇಳ್ತೀವಿ, ಏನು ಹೇಳ್ತೀವಿ ಗೊತ್ತಾ? ನೀವು ನಮ್ಮ ಹತ್ರ ಬಂದರೆ ನಾವು ಮಾತ್ರೆ ಕೊಟ್ಟರೆ 1 ವಾರದಲ್ಲಿ ವಾಸಿ ಆಗುತ್ತೆ. ನೀವು ಮಾತ್ರೆ ತಗೊಳ್ಳದೇ ಇದ್ದರೆ 7 ಡೇಸ್ನಲ್ಲಿ ವಾಸಿ ಆಗುತ್ತೆ. ಇಷ್ಟೇ ವ್ಯತ್ಯಾಸ. ತಗೊಳ್ಳಿ ಬಿಡಿ, 7 ಡೇಸ್ ಇರುತ್ತೆ, ಬಟ್ ಸ್ವಲ್ಪ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಅಷ್ಟೇ. ಆದ್ದರಿಂದ ಇವೆಲ್ಲ ಇನ್ಫೆಕ್ಷಿಯಸ್ ಡಿಸೀಸ್. ಇನ್ನು ಕರೋನಾ, ಇವು ವೈರಲ್ ಬಿಟ್ಬಿಡಿ. ಫಂಗಸ್ ಇನ್ಫೆಕ್ಷನ್ನು ಅವು ಕೂಡ ಬಿಟ್ಬಿಡಿ. ಫಂಗಸ್ ಇನ್ಫೆಕ್ಷನ್ ಸ್ಕಿನ್ನಿಗೆ ಬರ್ಬೋದು, ಇವಕ್ಕೆಲ್ಲ ಬರುತ್ತೆ, ಇರಲಿ. ಇನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ನಮಗೆಲ್ಲ ಗೊತ್ತಿದೆ, ಟೈಫಾಯ್ಡು ಇವೆಲ್ಲ ಬ್ಯಾಕ್ಟೀರಿಯಲ್ದು, ಮತ್ತು ಇಂಥವೆಲ್ಲ ಬರುತ್ತೆ. ಹೀಗೆ ಇನ್ನು ಸ್ವಲ್ಪ ಮೇಲಕ್ಕೆ ಹೋಗಿದ್ದೀವಿ ಅವರೇ. ಟ್ರೀಟ್ಮೆಂಟ್ ವೈಸ್
ಇವಕ್ಕೆಲ್ಲ ಏನಪ್ಪ ಟ್ರೀಟ್ಮೆಂಟ್ ಅಂತಂದರೆ, ನೀವು ನಮಗೆಲ್ಲ ಗೊತ್ತಿದೆ ಫಿಸಿಕಲ್ ಎಲಿಮೆಂಟ್ಸ್ ಇದು ದೇಹಕ್ಕೆ ಬರುವಂಥದ್ದು, ಮೂರು ದೇಹಕ್ಕೆ ಬರೋದೆ. ಒಂದು ಮಾತ್ರ ಮತ್ತಿದ್ದು ಮೆಂಟಲ್ಲಿಂದ ದೇಹಕ್ಕೆಲ್ಲ ಕಾಯಿಲೆಗಳು ಬರುತ್ತೆ ಈ ಮೂರು. ಬಟ್ ಇವಾಗ ಇದು ಮೊದಲನೇದು ನಾನು ಹೇಳ್ತಾ ಇರೋದು ಬರಬೇಕಾದ್ರೆ ಇನ್ಫೆಕ್ಷಿಯಸ್ ಆ್ಯಂಡ್ ಕಂಟ್ಯಾಜಿಯಸ್ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸಿಂದ. ಇದಕ್ಕೆ ಟ್ರೀಟ್ಮೆಂಟ್ ಏನು ನಮಗೆ ಗೊತ್ತಿದೆ. ಆಲೋಪತಿಗೆ ಹೋಗ್ತೀವಿ ಮೆಡಿಸಿನ್ಸ್ ತೊಗೊಳ್ಳೋದಕ್ಕೆ, ಆಯುರ್ವೇದಕ್ಕೆ ಹೋಗ್ತೀವಿ, ಯುನಾನಿಗೆ ಹೋಗ್ತೀವಿ, ಅಥವಾ ನೇಚುರೋಪತಿಗೆ ಹೋಗ್ತೀವಿ. ಹೀಗೆ ಏನೋ ಒಟ್ಟಿನಲ್ಲಿ ಮೆಡಿಸಿನ್ಸ್ ತೊಗೊತೀವಿ. ಈ ಮೆಡಿಸಿನ್ಸ್ ಈಗ ಕಂಡುಹಿಡ್ದಿರಲ್ಲ, ಹಿಂದೆ ನಮ್ಮ ಋಷಿಮುನಿಗಳ ಕಾಲದಲ್ಲಿ ಇರಲಿಲ್ವಾ? ಇತ್ತು. ಈಗ ಪತಂಜಲಿಗಳಿಗೆ ತಗೊಳ್ಳಿ, ಆಯುರ್ವೇದ ಅವರೇ ಮಾಡಿರೋದು. ಆದ್ದರಿಂದ ಆವಾಗಲಿಂದನೂ ಕೂಡ ಆಯುರ್ವೇದ ಇದೆ. ಒಟ್ಟಿನಲ್ಲಿ ಗಿಡಮೂಲಿಕೆಗಳಿಂದ ಮಾಡ್ತಾ ಇದ್ದಿದ್ದ ಆಯುರ್ವೇದ ಇದೆ. ಈಗ ಆಲೋಪತಿ ಅಂತ ಇಂಗ್ಲೀಷ್ ಮೆಡಿಸಿನ್ಸು. ಸೊ ಈ ಕಾಯಿಲೆಗಳನ್ನ 3 ಟ್ರೀಟ್ಮೆಂಟಿಂದ ಮಾಡ್ಕೋಬೋದು. ಒಂದು ಮೆಡಿಸಿನ್ಸು, ಅದು ನಮ್ಮ ಇಂಗ್ಲೀಷ್ ಮೆಡಿಸಿನ್ಸ್ ಆಗ್ಬೋದು, ಆಯುರ್ವೇದ ಹೇಳಿದ್ನಲ್ಲ ಅವೆಲ್ಲ. ಎರಡನೇದು ಮಂತ್ರ. ಅಲ್ಲಿ ಮಂತ್ರ ಅಂತ ಬಂದಿದ ತಕ್ಷಣ ನಮ್ಮಲ್ಲಿ ಮಣಿ ಮಂತ್ರ ಅಂತಲೂ ಹೇಳ್ತೀವಿ. ಸೊ ನಾವು ಹಿಂದಕ್ಕೆ ಹೋಗ್ಬಿಟ್ರೆ, ಹಿಂದೆ ಈಗ ಮಂತ್ರ, ಮಣಿ ಮತ್ತು ಯಂತ್ರ, ತಂತ್ರ ಇವು ಉಂಟು. ಎಲ್ಲ ಅದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಹಿಂದೆ ಇದು ಏನಾದರೂ ಮಂತ್ರಗಳು ಹಾಕಿ ಕೆಲವು ಕಾಯಿಲೆಗಳು ವಾಸಿ ಮಾಡ್ತಾಯಿದ್ರು. ಯಂತ್ರ, ನೀವು ದೇವಸ್ಥಾನಗಳಿಗೆ ಹೋದರೆ ತಾಯ್ತಿ ಕಟ್ತಾರೆ, ಅದರಲ್ಲಿ ಏನಿರುತ್ತೆ ಯಂತ್ರ, ಅದೇನೋ ತಗಡಿನಲ್ಲಿ ಬರೆದಿರ್ತಾರೆ. ಈಗ ನಮ್ಮದು ಇದು ಓಂಕಾರ ಯಂತ್ರ ಅಂತ ಹೇಳ್ತೀವಲ್ಲ, ಕೆಲವು ಪೂಜೆಗಳು ಮಾಡುವಾಗ ಯಂತ್ರಗಳನ್ನ ಬರೀತಾರೆ. ಅದಕ್ಕೆ ಹಿಂಗೆ ಡ್ರಾಯಿಂಗ್ ಬರಿಬೇಕು ಅಂತಿರುತ್ತೆ, ಅವೆಲ್ಲ ಯಂತ್ರಗಳದು. ಅಲ್ಲಿಗೆ ಯಂತ್ರ, ಮಂತ್ರ, ತಂತ್ರ, ಹಾಗೆ ಆ ಥರದ್ದೆಲ್ಲ. ಮತ್ತು ನಮ್ಮಲ್ಲಿ ಇವಾಗ ಹೇಳೋದು ಈ ಥರದ್ದು, ಇವೆಲ್ಲ ನಮಗೆ ಗೊತ್ತಿದೆ. ನೆಕ್ಸ್ಟ್ ಗುಡ್ ಆ್ಯಕ್ಷನ್ಸ್. ಗುಡ್ ಆ್ಯಕ್ಷನ್ಸ್ ಅಂತಂದರೆ ಏನು? ಇವಾಗ ಉದಾಹರಣೆಗೆ ಸೋಷಿಯಲ್ ವೆಲ್ ಬೀಯಿಂಗ್. ಇವಾಗ ನಾವು ಸುಳ್ಳು ಹೇಳಿದ್ವಿ, ಕಳ್ತನ ಮಾಡಿದ್ವಿ, ಮೋಸ ಮಾಡಿದ್ವಿ, ಏನು ಮಾಡ್ತಾರೆ? ತಗೊಂಡೋಗಿ ಜೈಲಿನಲ್ಲಿ ಇಡ್ತಾರೆ, ಹೊಡಿತಾರೆ, ಅಲ್ಲೂ ದುಃಖ ಅನುಭವಿಸ್ಬೇಕು. ಅದರಿಂದ ಗುಡ್ ಆ್ಯಕ್ಷನ್ಸ್ ಅಂದರೆ ಏನು? ಸುಳ್ಳು ಹೇಳ್ತಾ ಇರೋದು, ಮೋಸ ವಂಚನೆ ಮಾಡ್ತಾ ಇರೋದು, ಯಮ ನಿಯಮಗಳು ಅಷ್ಟೇ. ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋದು, ಇವು ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಕಾಯಿಲೆಗಳು ವಾಸಿ ಆಗೋದಕ್ಕೆ. ಮತ್ತು ಯಾವಾಗಲೂ ನಗ್ತಾ ಇರೋದು, ಇದು ಗುಡ್ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಇವೆಲ್ಲ ನಮಗೆ ಗೊತ್ತಿದೆ. ಇದರಲ್ಲಿ ಸನ್ ಬಾತ್ ಬರುತ್ತೆ ಮತ್ತು ಎಲ್ಲ ಸೇರ್ಕೊಂಡ್ಬಿಡ್ತಿದ್ದು. ಸೊ ಅಲ್ಲಿಗೆ ನಾನಿವತ್ತು ಇದನ್ನಿಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಈ ನೆಕ್ಸ್ಟ್ ಮಿಕ್ಕಿರೋದು ಎರಡನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಮಗೆ ಸ್ವಲ್ಪ ಟೈಮ್ ಹಿಡಿಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ನಿಮ್ಗೆ ಯಾರಿಗಾದರೂ ಪ್ರಶ್ನೆ